ಒಂದು ಸಣ್ಣ ಹಳ್ಳಿಯಲ್ಲಿ ಅನಿಲ್ ಎಂಬ ಬಡ ಕುಟುಂಬದ ಹುಡುಗ ವಾಸಿಸುತ್ತಿದ್ದ. ಅವನ ತಂದೆ ದಿನಗೂಲಿ ಕಾರ್ಮಿಕರಾಗಿದ್ದು, ತಾಯಿ ಮನೆ ಕೆಲಸ ಮಾಡಿ ಕುಟುಂಬವನ್ನು ನಡೆಸುತ್ತಿದ್ದರು. ಮನೆ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿದ್ದರೂ ಅನಿಲ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸಿತ್ತು. ವಿದ್ಯಾಭ್ಯಾಸದ ಮೂಲಕ ತನ್ನ ಜೀವನ ಮತ್ತು ಕುಟುಂಬದ ಬದುಕನ್ನು ಬದಲಾಯಿಸಬೇಕು ಎಂಬುದು. ಹಳ್ಳಿಯಲ್ಲಿ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇರಲಿಲ್ಲ. ರಾತ್ರಿ ಹೊತ್ತಲ್ಲಿ ಅನಿಲ್ ಬೀದಿ ದೀಪದ ಕೆಳಗೆ ಕುಳಿತು ಪುಸ್ತಕ ಓದುತ್ತಿದ್ದ. ಕೆಲವರು ಅವನನ್ನು ನೋಡಿ ನಗುತ್ತಿದ್ದರು. ಇಷ್ಟು ಕಷ್ಟದಲ್ಲಿ ಓದಿ ಏನು ಸಾಧನೆ ಮಾಡ್ತೀಯಾ ಎಂದು ಪ್ರಶ್ನಿಸುತ್ತಿದ್ದರು. ಆದರೆ ಅನಿಲ್ ಅವರ ಮಾತುಗಳಿಗೆ ಮನಸ್ಸು ಕೊಟ್ಟಿಲ್ಲ. ಅವನು ತನ್ನೊಳಗೆ ಹೇಳಿಕೊಳ್ಳುತ್ತಿದ್ದ, ಇಂದು ಕಷ್ಟವಾದರೂ ನಾಳೆ ನನ್ನ ಶ್ರಮ ಫಲ ನೀಡುತ್ತದೆ. ಅನಿಲ್ ಪ್ರತಿದಿನ ಶಿಸ್ತು ಮತ್ತು ಪರಿಶ್ರಮದಿಂದ ಓದುತ್ತಿದ್ದ. ಶಾಲೆಯಲ್ಲಿ ಅವನು ಸದಾ ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ದ. ಶಿಕ್ಷಕರ ಪ್ರೋತ್ಸಾಹದಿಂದ ಅವನ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಯಿತು. ಶ್ರಮದ ಫಲವಾಗಿ ಅವನು ವಿದ್ಯಾರ್ಥಿವೇತನ ಪಡೆದು ಕಾಲೇಜಿಗೆ ಸೇರಿದ. ಅಲ್ಲಿ ಕೂಡ ಹಗಲು ಸಮಯದಲ್ಲಿ ಕೆಲಸ ಮಾಡಿ ರಾತ್ರಿ ಓದು ಮುಂದುವರಿಸಿದ. ವರ್ಷಗಳ ಕಠಿಣ ಪರಿಶ್ರಮದ ನಂತರ ಅನಿಲ್ ಒಬ್ಬ ಯಶಸ್ವಿ ಅಧಿಕಾರಿಯಾಗಿ ರೂಪುಗೊಂಡ. ಆದರೆ ಅವನು ತನ್ನ ಹಳ್ಳಿಯನ್ನು ಮರೆಯಲಿಲ್ಲ. ತನ್ನ ಮೊದಲ ಸಂಬಳದಿಂದ ಹಳ್ಳಿಗೆ, ಶಾಲೆಗೆ ಸಹಾಯ ಮಾಡಿದರು. ಬಡ ಮಕ್ಕಳಿಗೆ ಪುಸ್ತಕಗಳು ಮತ್ತು ಪಠ್ಯಸಾಮಗ್ರಿಗಳನ್ನು ನೀಡಿದರು. ಒಂದು ದಿನ ಹಳ್ಳಿಯ ಮಕ್ಕಳಿಗೆ ಅನಿಲ್ ಹೀಗೆ ಹೇಳಿದರು, ಪರಿಸ್ಥಿತಿ ನಮ್ಮನ್ನು ಪರೀಕ್ಷಿಸಬಹುದು, ಆದರೆ ನಮ್ಮ ಕನಸುಗಳನ್ನು ಸೋಲಿಸಲು ಸಾಧ್ಯವಿಲ್ಲ. ಅನಿಲ್ನ ಜೀವನವೇ ಒಂದು ಪಾಠವಾಗಿತ್ತು. ಶ್ರಮ, ಸಹನೆ ಮತ್ತು ನಂಬಿಕೆಯಿದ್ದರೆ ಯಾವುದೇ ಕನಸು ಅಸಾಧ್ಯವಲ್ಲ. ಕಥೆಯ ನೀತಿ: ಶ್ರಮ ಮತ್ತು ಸಹನೆಯಿದ್ದರೆ ಯಶಸ್ಸು ಖಂಡಿತವಾಗಿ ದೊರೆಯುತ್ತದೆ. ಒಂದು ಸಣ್ಣ ಹಳ್ಳಿಯಲ್ಲಿ ಅನಿಲ್ ಎಂಬ ಬಡ ಹುಡುಗ ವಾಸಿಸುತ್ತಿದ್ದ. ಅವನ ತಂದೆ ದಿನಗೂಲಿ ಕಾರ್ಮಿಕ, ತಾಯಿ ಮನೆಯ ಕೆಲಸ ಮಾಡುತ್ತಿದ್ದರು. ಹಣ ಕಡಿಮೆ ಇದ್ದರೂ ಅನಿಲ್ಗೆ ಒಂದು ದೊಡ್ಡ ಕನಸಿತ್ತು. ಒಂದು ದಿನ ತನ್ನ ಕುಟುಂಬದ ಬದುಕನ್ನು ಬದಲಾಯಿಸಬೇಕು ಎಂಬುದು. ಹಳ್ಳಿಯಲ್ಲಿ ವಿದ್ಯುತ್ ಸರಿಯಾಗಿರಲಿಲ್ಲ. ಆದರೆ ಅನಿಲ್ ಓದುವುದನ್ನು ಬಿಡಲಿಲ್ಲ. ರಾತ್ರಿ ಬೀದಿ ದೀಪದ ಕೆಳಗೆ ಕುಳಿತು ಪುಸ್ತಕ ಓದುತ್ತಿದ್ದ. ಕೆಲವರು ಅವನನ್ನು ನೋಡಿ ನಗುತ್ತಿದ್ದರು. ಇಷ್ಟು ಕಷ್ಟದಲ್ಲಿ ಓದಿ ಏನು ಮಾಡ್ತೀಯಾ ಎಂದು ಪ್ರಶ್ನಿಸುತ್ತಿದ್ದರು. ಅನಿಲ್ ಮನದಲ್ಲಿ ಒಂದೇ ಮಾತಿತ್ತು, ಇಂದು ಕಷ್ಟವಾದರೂ ನಾಳೆ ನನ್ನ ಪ್ರಯತ್ನ ಫಲ ಕೊಡುತ್ತದೆ. ಅವನು ಪ್ರತಿದಿನ ಶ್ರಮಿಸುತ್ತಿದ್ದ. ಶಾಲೆಯಲ್ಲಿ ಮೊದಲ ಸ್ಥಾನ ಪಡೆದ. ನಂತರ ವಿದ್ಯಾರ್ಥಿವೇತನ ಪಡೆದು ಕಾಲೇಜಿಗೆ ಸೇರಿದ. ಅಲ್ಲಿ ಕೂಡ ಹಗಲು ಕೆಲಸ, ರಾತ್ರಿ ಓದು. ಈ ಕ್ರಮ ಮುಂದುವರಿದಿತು. ವರ್ಷಗಳ ನಂತರ ಅನಿಲ್ ಒಬ್ಬ ಯಶಸ್ವಿ ಅಧಿಕಾರಿಯಾಯಿತು. ಅವನು ತನ್ನ ಹಳ್ಳಿಗೆ ಹಿಂದಿರುಗಿ ಶಾಲೆ ಕಟ್ಟಿಸಿದ, ಬಡ ಮಕ್ಕಳಿಗೆ ಪುಸ್ತಕಗಳು ನೀಡಿದ. ಒಮ್ಮೆ ಅವನು ಹೇಳಿದ ಮಾತು ಎಲ್ಲರ ಹೃದಯಕ್ಕೆ ತಟ್ಟಿತು, ಪರಿಸ್ಥಿತಿ ನಮ್ಮನ್ನು ತಡೆಯಬಹುದು, ಆದರೆ ನಮ್ಮ ಕನಸುಗಳನ್ನು ತಡೆಯಲು ಸಾಧ್ಯವಿಲ್ಲ.